ಶುಕ್ರವಾರ ಈ 3 ವಸ್ತುವನ್ನು ಮನೆಗೆ ತನ್ನಿ. ಅಂದರೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಆಷಾಢ ಮಾಸದಲ್ಲಿ 3 ತಲೆಮಾರಿಗಾಗುವಷ್ಟು ಸಂಪತ್ತು ನಿಮ್ಮದಾಗುತ್ತದೆ. ಆ 3 ವಸ್ತುವಿನಲ್ಲಿ ಇಡೀ ಜಗತ್ತನ್ನೇ ಗೆಲ್ಲುವಷ್ಟು ನಿಮಗೆ ಆದಾಯ, ಐಶ್ವರ್ಯ, ಅಷ್ಟ ಸಂಪತ್ತು ಲಭಿಸುತ್ತದೆ. ಮಹಾಲಕ್ಷ್ಮಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುವಂತೆ ಆಗುತ್ತದೆ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಕೃಪೆ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ. ಆ ಒಂದು 3 ವಸ್ತುಗಳು ಯಾವುದು? ಆಷಾಢ ಮಾಸದ ಶುಕ್ರವಾರದಿಂದ ಅದನ್ನಿಟ್ಟು ಹೇಗೆ ಯಾವ ರೀತಿ ಪೂಜೆ ಮಾಡಬೇಕು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಅಥವಾ ನೀವು ಇಂದು ಇರುವಂತಹ ಸಮಸ್ಯೆಗೆ ಪರಿಹಾರಗಳು ಆಗಬೇಕು ಅನ್ನುವುದಾದರೆ ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿ ಬೇಗ ಆಗುವ ಹಾಗೆ ಹೇಳುತ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಪೂಜೆ ಮಾಡಿದರೂ ತಾಯಿ ಚಾಮುಂಡೇಶ್ವರಿಗೆ ಅರ್ಪಿತವಾಗಬೇಕು. ತಾಯಿ ಚಾಮುಂಡೇಶ್ವರಿಯ ಕೃಪೆ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅನ್ನುವುದಾದರೆ ತಾಯಿ ಚಾಮುಂಡೇಶ್ವರಿಯ ಶ್ರೀಚಕ್ರ ಯಂತ್ರ ಮೊದಲನೇದಾಗಿ ಇದನ್ನು ತರಿಸಿಕೊಂಡು ನಿಮ್ಮ ಮನೆಯ ಬಲಭಾಗಕ್ಕೆ ಅಂದರೆ ದೇವರ ಕೋಣೆಯಲ್ಲಿಟ್ಟು ಬಲಭಾಗಕ್ಕೆ ಅದನ್ನು ಇಡಬೇಕು. ಪೂಜೆ ಮಾಡುವ ನಿಮ್ಮ ಬಲಗಡೆ ಕೈ ನೇರಕ್ಕೆ ಅದು ಇರಬೇಕು. ಎರಡನೆಯದಾಗಿ ಅದೃಷ್ಟ ತರುವಂತಹ ಕವಡೆಗಳು. ಇದು ಕೂಡ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಇದು ನಿಮ್ಮ ಜೊತೆಯಲ್ಲೇ ಇರುತ್ತದೆ. ಅದರ ಜೊತೆಗೆ ಒಂದೇ ಒಂದು ಅರಿಶಿಣದ ಕೊಂಬು. ತಾಯಿ ಅನ್ನಪೂರ್ಣೇಶ್ವರಿಯ ದಯೆ ಇರಬೇಕು ಅನ್ನುವುದಾದರೆ ಈ ಮಹಾಲಕ್ಷ್ಮಿಯ ಅರಿಶಿಣದ ಕೊಂಬನ್ನು ನೀವು ತರಬೇಕಾಗುತ್ತದೆ. ಅನ್ನಪೂರ್ಣೇಶ್ವರಿ ದಯೆ, ತಾಯಿ ಚಾಮುಂಡೇಶ್ವರಿ ದಯೆ, ಮಹಾಲಕ್ಷ್ಮಿಯ ದಯೆ ಇರುವಂತಹ ಈ ಶ್ರೀಚಕ್ರ ಮತ್ತು ಅರಿಶಿಣದ ಕೊಂಬು ಹಾಗೂ ಅದರ ಜೊತೆಗೆ ಅದೃಷ್ಟ ಕವಡೆಗಳು ಇಷ್ಟನ್ನು ಒಟ್ಟಿಗೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬಲಭಾಗದಲ್ಲಿ ಇಟ್ಟು ಹಳದಿ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿ ಪ್ರತಿದಿನ ಪೂಜೆ ಮಾಡುತ್ತಾ ಬನ್ನಿ. ಶುಕ್ರವಾರ ಪ್ರತಿಷ್ಠಾಪಿಸಿ. ಪ್ರತಿ ಶುಕ್ರವಾರ 3 ವಾರಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ನಿಮಗಿರುವಂತಹ ಕಷ್ಟಗಳು, ಹಣಕಾಸಿನ ಒತ್ತಡಗಳು, ಬರಬೇಕಿದ್ದ ದುಡ್ಡು, ಸಾಲ ಮಾಡಿಕೊಂಡಿದ್ದರೆ ಸಾಲಗಳು ತೀರಲು, ಇವೆಲ್ಲವೂ ಸಂಪೂರ್ಣವಾಗಿ ನನ್ನ ಕಷ್ಟಗಳು ಬಗೆಹರಿದು ಹೋಗಲಿ. ತಾಯಿ ಚಾಮುಂಡೇಶ್ವರಿ ದಯೆ ನಮ್ಮ ಮೇಲಿರಲಿ. ತಾಯಿ ಚಾಮುಂಡೇಶ್ವರಿ ನಿನ್ನ ದರ್ಶನವನ್ನು ವರ್ಷದಲ್ಲಿ ಒಮ್ಮೆಯಾದರೂ ಸಮಯ ಸಿಕ್ಕಾಗ ಬಂದು ಮಾಡುತ್ತೇನೆ ಎಂದು ಹರಕೆಯನ್ನು ಹೊತ್ತುಕೊಂಡರೆ ಸಾಕು. ಕೇವಲ 3 ವಾರದಲ್ಲಿ ನಿಮ್ಮ ಪ್ರತಿಯೊಂದು ಸಂಕಷ್ಟಗಳು ಸಂಪೂರ್ಣವಾಗಿ ತೊಳೆದು ಹೋಗುತ್ತದೆ. ಈ 3 ವಸ್ತುಗಳು ಚಾಮುಂಡೇಶ್ವರಿ ಶ್ರೀಚಕ್ರ ಮತ್ತು ಅದೃಷ್ಟದ ಕವಡೆಗಳು, ಅದರ ಜೊತೆಗೆ ಅರಿಶಿಣದ ಕೊಂಬು ಎಲ್ಲವನ್ನು ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಉಚಿತವಾಗಿಯೇ ನೀಡುತ್ತಾರೆ. ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ.